ಹಾಯ್ ಗಾಯ್ಸ್, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಕುಣಿಗಲ್ ತನಕ ಬಿಟ್ಕೊಟ್ರು. ಸೊ ಅಲ್ಲಿಂದ ನಾನು ಅಮ್ಮನ ಮನೆಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಕೂರ್ಗಲ್ಲಿರೋದು ನಮ್ಮ ಮನೆ. ತುಂಬ ಚೆನ್ನಾಗಿದೆ ಕೂರ್ಗ್ ಪ್ಲೇಸಸ್ ಅಂತ ನೀವು ವಿಸಿಟ್ ಮಾಡಬೇಕಂತ ಹೇಳ್ತೀನಿ. ಸೊ ನಮ್ಮ ಹಸ್ಬೆಂಡ್ ಟ್ರಿಪ್ಪಿಗೆ ಹೋಗಿದ್ದರು ಆಂಧ್ರ ಪ್ರದೇಶಕ್ಕೆ. ಸೊ ನಾನಿಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ. ಗಾಯ್ಸ್, ಅಮ್ಮ ಇಲ್ಲಿ ಏನು ಮಾಡ್ತಿರೋದಮ್ಮ? ಅವರೆಕಾಳು ಗ್ರೇವಿ ಮಾಡಿ ಚಪಾತಿ ಮಾಡ್ತಿದ್ದಾರೆ. ನೋಡಿ ಯಾವ ಥರ ಮಾಡೋದು. ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕೋತಿದ್ದೀನಿ. ಇವಾಗ ನೆಕ್ಸ್ಟ್ ಟೊಮೆಟೊನಾ ಕರಿಬೇವು, ಈರುಳ್ಳಿ ಹಾಕೋತಿದ್ದೀನಿ. ಆಯಿತು, ಇವಾಗ ಟೊಮೆಟೊ ಹಾಕೋತಿದ್ದೀನಿ. ಜೋರ ಮಾತಾಡಮ್ಮ. ಇವಾಗ ಸ್ವಲ್ಪ ಶುಂಠಿ, ಅದು ಅವರೆಕಾಳು ಅದರಿಂದ ಗ್ಯಾಸ್ ಎಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ನೆಕ್ಸ್ಟ್ ಚಿಲ್ಲಿ ಏನು ಹಾಕಂಗಿಲ್ಲ ಅಲ್ಲ, ಚಿಲ್ಲಿ ಹಾಕೋಬೋದು. ಚಿಲ್ಲಿ ಪೌಡ್ರ್ ಹಾಕ್ತೀಯಲ್ವಾ ಮಮ್ಮಿ? ಒಂದು ಟೇಸ್ಟಿಗೆ ಒಂದು ಹಾಕ್ತೀನಿ. ಒಂದು ಚಿಲ್ಲಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಫ್ರೈ ಆಗುತ್ತೆ. ಇಷ್ಟು ಕೊರಿಯಂಡರ್ ಪೌಡರು, ಅರ್ಧ ಸ್ಪೂನು ಚಿಲ್ಲಿ ಪೌಡರು. ಫ್ರೈ ಆಗಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅಮ್ಮ ಏನೋ ಮಸಾಲೆ ತರಕ್ಕೆ ಹೋದ್ರು. ಇವಾಗ ಎಂಟಿ ಅರ್ಧಂಚು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಜೋರಾಗಿ ಮಾತಾಡಮ್ಮ. ಗೈಸ್ ನೋಡಿ ನಮ್ಮಮ್ಮ. ಇವಾಗ ಸ್ವಲ್ಪ ಶುಂಠಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಅವರೆಕಾಳನ್ನ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ರಸ ಸಮೇತ ಹಾಕ್ಬೇಕಾ? ಸಮೇತ ಹಾಕಿ ಸ್ವಲ್ಪ ಒಟ್ಟಿಗೆ ಗ್ರೇವಿ ಬೇಕಲ್ಲ ಅಂತ. ನೋಡಿ ಗೈಸ್, ಇದು ಗ್ರೇವಿ ಸ್ವಲ್ಪ ಗಟ್ಟಿ ಆಗಬೇಕಿದು. ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇಡ್ತೀವಿ. ಇದಕ್ಕೆ ಚಪಾತಿ ಮಾಡ್ತಿದ್ದಾರೆ ಅಮ್ಮ. ಎಲ್ಲ ಆದಮೇಲೆ ತೋರಿಸ್ತೀನಿ ಗೈಸ್. ಟಾಟಾ ಗಾಯ್ಸ್, ರೆಡಿಯಾಗಕ್ಕಾಯ್ತು. ಇವಾಗ ಚಪಾತಿಗೆ ಮಿಕ್ಸ್ ಮಾಡಿದ್ದಾರೆ ಅಮ್ಮ. ಚೆನ್ನಾಗಿರುತ್ತೆ ಅನಿಸುತ್ತೆ. ಒಳ್ಳೆ ಕಲರ್ಫುಲ್ ಆಗಿದೆ. ರೆಡಿ ಆಯಿತು ಗಾಯ್ಸ್ ನೋಡಿ ಚಪಾತಿ ಮಾಡ್ತಿದ್ದಾರೆ ಅಮ್ಮ. ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಸಹ. ಇನ್ನು ಟೇಸ್ಟ್ ಮಾಡೋದಷ್ಟೇ ಬಾಕಿ ಇರೋದು. ಇವರು ನಮ್ಮ ಸಿಸ್ಟರ್. ರೆಡಿ ಆಗಿದೆ ಗಾಯ್ಸ್. 1.5 ಚಪಾತಿ ಖಾಲಿಯಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ. ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ.